ಶ್ರೀಮಂತನಂತಾನೋ ತುಂಬಾ ಸುಂದರವಾಗಿತ್ತು. ಹಾಯ್, ಎಲ್ಲಿಂದ? ಉತ್ತರ ಕನ್ನಡದಿಂದ. ಹೌದು. ಇಲ್ಲಿ ಹೇಗೆ ಆಗ್ತದೆ ಮತ್ತೆ ದಕ್ಷಿಣ ಕರ್ನಾಟಕದಲ್ಲಿ? ಚಂದ ಆಗ್ತದ? ಹೌದಾ? ಗ್ರ್ಯಾಂಡ್ ಫಿನಾಲಿಗೆ ಸೆಲೆಕ್ಟ್ ಆಗಿ ಹೇಗೆ ಆಗ್ತಾ ಉಂಟು? ಖುಷಿ ಆಗ್ತಾ ಉಂಟಾ? ಜಡ್ಜಸ್ ಯಾರ ಹತ್ರ ಕೇಳುವ ನಾವು? ಮುರಳೀಧರ್ ಸರ್ ಹತ್ರ ಕೇಳುವವ, ರವೀಂದ್ರ ಸರ್ ಹತ್ರ ಕೇಳುವವ? ಯಾರಾಗ್ಬೋದು? ಇಬ್ರಲ್ಲಿ ಯಾರ ಹತ್ರ ಕೇಳುವ ನಾವು? ಹೇಗಾಯ್ತು ಹಾಡಿದಂತ? ಇಬ್ರುವಾ? ಸೊ ಜಡ್ಜಸ್, ಇದು ಟಂಗ್ ಟ್ವಿಸ್ಟಿಂಗ್ ಲಿರಿಕ್ಸ್ ಅಂತ ಹೇಳ್ತಾರೆ. ಪ್ರಸನ್ನ ವೆಂಕಟದಾಸರು ಬರೆದಂಥದ್ದು. ನಮಗೆ ನೋಡಿ ಹೇಳಲಿಕ್ಕೆ ಕಷ್ಟ. ನಾನು ಹಾಡ್ತೀನಿ ಹಾಡು, ಆದರೆ ನಮಗೆ ನೋಡಲಿ ಹೇಳಲಿಕ್ಕೆ ಕಷ್ಟ. ಅವನಂತಂದರೆ ಅವನು ಬಾಯಿಹಾಟ ಹಾಡಿದಾನೆ ಹೇಳಿದರೆ ಸಲಾಂ, ಸಲ್ಯೂಟ್, ಆಲ್ ದ ಬೆಸ್ಟ್. ಇದರದ್ದು ಕತೆ ನಾವು ಕೇಳಿದ್ದೇವೆ. ಬಹಳ ಒಂದು ಈ ಕಥೆಯನ್ನು ಕೇಳಿದರೆ ನಮಗೆ ರೋಮಾಂಚನವಾಗ್ತದೆ. ನೀವೆಲ್ಲರೂ ಕೇಳಿರ್ಬೋದು, ನಾನು ಹೇಳಲಿಕ್ಕೆ ಹೋಗೋದಿಲ್ಲ, ತುಂಬ ಹೊತ್ತಾಗಿದೆ. ಅಂದರೆ ಅದ್ಭುತ ಪ್ರತಿಭೆ. ಅವನು ಬರೆಯುವಂಥದ್ದು ಎಷ್ಟು ಫಾಸ್ಟಾಗಿ ಬರೀತಾನೆ ಅಂತೇಳಿ ಒಂದು ಕಾಂಪಿಟಿಷನ್ ಮಾಡಿದರು, ನಿನ್ನಿಂದ ಸಾಧ್ಯವಿಲ್ಲ ಅಂತ. ಕಡೆಗೆ ಅವನ ಚಾಕಚಕ್ಯತೆ ನೋಡಿ ಆ ಬರೆಯುವ ಆ ಫಾಸ್ಟ್ ಫಿಂಗರಿಂಗ್ ರಚನೆಗಳು ಹೇಳ್ತಾ ಇರುವಾಗ ಬರೆಯುವ ಇದು ಶೈಲಿಯ ಬಗ್ಗೆ ಒಂದು ಕಥೆ ಇದೆ. ಅದನ್ನು ನೀವು ನೋಡಿಕೊಳ್ಳಿ, ನಿಮಗೆ ಆನ್ಲೈನಲ್ಲಿ ಅದು ಹಾಕಿದರೆ ಸಿಗ್ತದೆ, ಗೂಗಲಲ್ಲಿ ಸಿಗ್ತದೆ. ಬಹಳ ಅದ್ಭುತವಾಗಿದೆ. ಆದರೆ ನಮ್ಮ ಪುಟಾಣಿ ಇಷ್ಟು ಚಿಕ್ಕ ಪ್ರಾಯದಲ್ಲಿ ಇಂಥ ಅದ್ಭುತ ಪ್ರಯತ್ನ ಮಾಡಲಿಕ್ಕೆ ಹೋಗುವುದೇ ಒಂದು ವಿಶೇಷ. ಅದಕ್ಕೋಸ್ಕರ ನಮ್ಮ ಪರವಾಗಿ ವಿಶೇಷವಾಗಿ ನಿಮ್ಮನ್ನು ಅಭಿನಂದಿಸ್ತೇವೆ ಗುರುಗಳೇ. ಆಲ್ ದ ಬೆಸ್ಟ್. ಜಡ್ಜಸ್ ಎಲ್ಲ ಫುಲ್ ಖುಷಿಯಾಗಿದ್ದಾರೆ. ಎಸ್, ಹೋಪ್ ಫಾರ್ ದ ಬೆಸ್ಟ್. ಥ್ಯಾಂಕ್ ಯು. ಇದೀಗ ಜೂನಿಯರ್ ಕಂಟೆಸ್ಟೆಂಟ್ ನಂಬರ್